ಕಾರ್ಕಳ ಡಿಕೆ ಶಿವಕುಮಾರ್ ಸದ್ಯದಲ್ಲೇ ಮುಖ್ಯಮಂತ್ರಿಯಾಗುತ್ತಾರೆ. ಕಾರ್ಕಳ ಕಾಂಗ್ರೆಸ್ ಕುಟುಂಬೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆ. ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದ್ಯದಲ್ಲೇ ಮುಖ್ಯಮಂತ್ರಿಯಾಗುತ್ತಾರೆ ಎಂದು ಮಾಜಿ ಸಿಎಂ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ವೀರಪ್ಪ ಮೊಯ್ಲಿ ಭವಿಷ್ಯ ನುಡಿದಿದ್ದಾರೆ. ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಭಾನುವಾರ ನಡೆದ ಕಾಂಗ್ರೆಸ್ ಕುಟುಂಬೋತ್ಸವದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಅದು ಅವರಿಗೆ ಸಿಕ್ಕಿದ ವರವಾಗಿದೆ. ಈಗಾಗಲೇ ಈ ವಿಚಾರದಲ್ಲಿ ಎಲ್ಲಾ ಸೆಟ್ಲ್ಮೆಂಟ್ ಮುಗಿದಿದೆ ಎನ್ನುವ ಸ್ಫೋಟಕ ವಿಚಾರವನ್ನು ವೀರಪ್ಪ ಮೊಯ್ಲಿ ಹೇಳಿಕೆ ನೀಡಿದ್ದಾರೆ. ವರದಿ ಅರುಣ್ ಭಟ್, ಕಾರ್ಕಳ. ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿರುವಾಗ, ಅಪಾಯದಲ್ಲಿರುವಾಗ ಇಡೀ ರಾಷ್ಟ್ರದ ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂತ ಒಂದು ಧೀಮಂತ ಕಾಂಗ್ರೆಸ್ ನಾಯಕ ನಮ್ಮ ಡಿ ಕೆ ಶಿವಕುಮಾರ್. ಯಾವ ಕಡೆ ಇತ್ತು ಅಂತ ಹೇಳಿದ್ರೆ ಹಸಿದವನ ಕಡೆ, ಭೂಮಿ ಇಲ್ಲದವನ ಕಡೆ, ಅನಾಥನ ಕಡೆ ಇತ್ತು. ಅಂತವರಿಗೆ ಆ ಅನಾಥ ಭಾವನೆ ಪ್ರಜ್ಞೆ ಇಲ್ಲಂತ ಜನರಿಗೆ ಇದು ನನ್ನ ಭೂಮಿ, ಇಲ್ಲಿ ನನಗೆ ಸರಿಮಾನವಾದ ಪಾಲು ಇದೆ ಎಂಬ ಭಾವನೆ ಹುಟ್ಟಿಸದ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ವಿಜೃಂಭಣೆಯಿಂದ ನಾವು ಆಚರಿಸಬೇಕಾದಂತ ದಿವಸ. ನಮ್ಮ ನಾಯಕರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾನ್ಯ ಅಧ್ಯಕ್ಷರು, ಈ ರಾಜ್ಯದ ಅತ್ಯಂತ ಪ್ರತಿಭಾವಂತ ಉತ್ಸುಕರಾದಂಥ ಉಪಮುಖ್ಯಮಂತ್ರಿಗಳು, ಮುಂದೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗುವವರು, ನಮ್ಮ ಈ ಒಂದು ಸಮಾರಂಭಗಳಲ್ಲಿ ಬಂದು, ಅದು ಸಮಾರಂಭ ಅವರನ್ನು ವಿಜೃಂಭಿಸತಕ್ಕಂಥ ಕಾರ್ಯಕ್ರಮ ಅಲ್ಲ. ನಮ್ಮ ಕಾರ್ಯಕರ್ತರು, ಬೂತ್ ಅಧ್ಯಕ್ಷರು ಅವರನ್ನು ವಿಜೃಂಭಿಸತಕ್ಕಂಥ ಒಂದು ವಿಶೇಷ, ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ವಿಶೇಷವಾದಂಥ ಕಾರ್ಯಕ್ರಮ ಅಂತೇಳಿ ನಾನು ಹೇಳಬೇಕಾಗಬೇಕು ಅಂತೇಳಿ ಮಾತು ಕೊಟ್ಟಿದ್ದೇವೆ. ನಾನು ಅವರ ಮಾತನ್ನು ನಾವು ಹೆಚ್ಚಾಗಿ ಇಲ್ಲಿ ಕೇಳಬೇಕು. ಈ ಮಧ್ಯೆ ನನಗೆ ಸನ್ಮಾನ ಅಂತೇಳಿ ಸುಭದ್ರ ಅವರಿಗೆ ಹೇಳಿದೆ, ನಾವು ಮಾಡಬೇಡಿ. ಯಾಕಂದ್ರೆ ಕಾರ್ಕಳದಲ್ಲಿ ಇಲ್ಲಿವರೆಗೆ ನಾನು ಶಾಸಕನಾಗಿ ಅನೇಕ ಪದವಿಗಳನ್ನು ಪಡೆದ ಮಂತ್ರಿಯಾಗಿ, ಕೊನೆಗೆ ಮುಖ್ಯಮಂತ್ರಿಯಾಗಿ 96ನೇ ಇಸ್ವಿಯಲ್ಲಿ ನನ್ನ ಶಾಸಕ ಪದವಿಯನ್ನು ಬಿಟ್ಟರು ಒಂದು ದಿವಸ ಕೂಡ ಒಂದು ಸನ್ಮಾನ ಕೂಡ ನಾವು ಮಾಡಿಸಿಲ್ಲ. ಆದ್ರಿಂದ ಅದಕ್ಕೆ ಅಪಾರವಾಗಿ ಈ ಕಾರ್ಯಕ್ರಮ ನೀವು ಮಾಡಲೇಬೇಡಿ ಅಂತೇಳಿ ನನಗೆ ಬಹಳ ಮುಜುಗರ ಆಗ್ತದೆ ಅಂತ ಹೇಳಿದ್ರೆ, ಆದರೂ ಕೂಡ ಅದು ಕೂಡ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಬಹಳ ಹಾಕಿಸಿದ್ದಾರೆ. ನಾನು ಒಂದು ವಿಷಯ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಈಗ ಇಬ್ಬರು ವೇದಿಕೆಯಲ್ಲಿದ್ದಾರೆ. ಒಬ್ಬರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮತ್ತೊಬ್ಬರು ಎಂ ಎಲ್ ರಾಜೇಂದ್ರ ಕುಮಾರ್ ಅವರು. ಎಂ ಎಲ್ ರಾಜೇಂದ್ರ ಕುಮಾರ್ ಅವರನ್ನ ನಾನು ಪ್ರಥಮ ಬಾರಿ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಮಾಡಿದೆ. 7 ಬಾರಿ ಆಯ್ಕೆ ಆಲೋಚನೆ ಮಾಡಿ, ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ, ಉನ್ನತ, ಯಶಸ್ವಿ ಸಹಕಾರಿಯಾಗಿ ಮತ್ತು ಸಹಕಾರ ರತ್ನವನ್ನು ಪಡೆದಂಥವರು. ನನಗೆ ಬಹಳ ಹೆಮ್ಮೆ ಆಗ್ತದೆ. ನನ್ನ ಆಯ್ಕೆಯಲ್ಲಿ ತಪ್ಪು ಇಲ್ಲ ಅಂತೇಳಿ ನನಗೆ ಅನಿಸ್ತದೆ. ಆಮೇಲೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನ ಪ್ರಪ್ರಥಮ ಅವರಿಗೆ MLA ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವನ್ನ. ಅದರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ. ಇನ್ನು ಅಚಾನಕ್ ಆಗಿ ಏನೋ ಒಂದು ಅಧಿಕಾರ ಬಂದ್ಬಿಟ್ಟಿದೆ ಅಷ್ಟೇ. ಜನರು ಗೊತ್ತಾಗಂತ ಕೆಲಸ ಇವತ್ತು ಏನು ಮಾಡಕ್ ಆಗಿಲ್ಲ. ಇವತ್ತು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ನೀವು ಒಂದಷ್ಟು ಬದ್ಧತೆ ಇದ್ರೆ ಒಂದು ಘೋಷಣೆ ಮಾಡಬೇಕು. ನೀವೆಲ್ಲ ಬಿಜೆಪಿ ಸೇರಿ, ಇದು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮ, ನೀವು ಯಾರು ಫ್ರೀಯಾಗಿ ಓಡಾಡಬೇಡಿ ಅಂತ ಹೇಳ್ಬೇಕು. ಯಾರು ಕರೆಂಟ್ ಬಿಲ್ ಕಟ್ಬಿಡಿ ವಾಪಸ್ ಫ್ರೀಯಾಗಿ ಕಾಂಗ್ರೆಸ್ ಅವರು ಬೇಡ ಅಂತೇಳಿ.
2,000 ರೂಪಾಯಿ ಕೊಟ್ಟಿರೋದ್ರೆಲ್ಲ ಬೇಡ ಅಂತೇಳಿ ಬಿಜೆಪಿ ಅವರೆಲ್ಲ ನೀವೆಲ್ಲ ಮನ್ನಾ ಮಾಡ್ಬಿಡಿ, ಬಿಟ್ಬಿಡಿ ನೀವು. ಆಗ ನಿಮ್ಮ ಪದ್ಧತಿ ಗೊತ್ತಾಗ್ತದೆ. ಜನ ರೆಡಿಯಾಗಿದ್ದಾರೆ. ನಾನು ಇಲ್ಲಿಗೆ ಬರ್ಬೇಕಾದ್ರೆ ನಾನು ನಮ್ಮ ಉದಯ್ ಕುಮಾರ್ಗೆ ನಮ್ಮ ಇವ್ರ ಕ್ಯಾಂಡಿಡೇಟ್ಗೆ ಈಗ ನಡಿಯಪ್ಪ ನೀನು ಮುಂದಕ್ಕೆ ಹೋಗು ಅಂತ ಹೇಳಿದ್ರೆ ಅವ್ನು ಬಿಟ್ಟರೆ ಯಾಕೆಂದ್ರೆ ಇಲ್ಲ ನಾನು ತೋರಿಸ್ಬೇಕು, ಏನ್ ತೋರಿಸ್ಬೇಕು ಅಂತಂದ್ರೆ ಇದನ್ನ ಪರಶುರಾಮನ್ ತೋರಿಸ್ಬೇಕು ಅಂತ 2 ನಿಮಿಷ ನೋಡಿದ ನಾನು ನಮ್ಮ ಲೀಡರ್ಗಳಿಗೆಲ್ಲ ಒಂದು ಏನು ಸಲಹೆ ಕೊಡಬೇಕು ಅಂತ ಇದ್ದೀನಿ ಅಂತಂದ್ರೆ ಸೀಯಿಂಗ್ ಇಸ್ ಬಿಲೀವ್. ನನಗೂ ಏನು ವಿಚಾರ ಅಂತ ಗೊತ್ತಿರಲಿಲ್ಲ, ಕೇಳಿದೆ ಅಷ್ಟೇ ನಾನು. ಸೊ ಇಲ್ಲಿ ಬಂದು ಕಣ್ಣಲ್ಲಿ ನಾನು ನಿಂತ್ಕೊಂಡು 2 ನಿಮಿಷ ಗಾಡಿ ನಿಲ್ಲಿಸ್ಬಿಟ್ಟು ನಾನು ನೋಡಿದೆ. ಸೊ ಇಡೀ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನೀವೇ ಗಾಡಿಗಳು ಹಾಕ್ಬಿಟ್ಟು ಒಂದು ಟೂರಿಸಂ ವ್ಯವಸ್ಥೆ ಮಾಡಿ ಅದನ್ನ ಪರಶುರಾಮನ್ ತೋರಿಸ್ಬೇಕು ಯಾವ ಪರಿಸ್ಥಿತಿಯಲ್ಲಿ ಆ ದೇವರನ್ನ ಇಟ್ಟಿದ್ದಾರೆ ಅಂತ. ಯಾಕೆಂದ್ರೆ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡಿ ನಡೆಯುತ್ತ ಸ್ಥಳ ದೇವಾಲಯ. ಇವತ್ತು ನನ್ನ ಕಾಪುಗೆ ಕರ್ಕೊಂಡು ಹೋಗಿದ್ದು ಅವರು ವಿನಯ್ ಕುಮಾರ್ ಸೋಲ್ಕೆ. ಆ ದೇವಿಯ ಪ್ರಸನ್ನ, ಆ ದೇವಿಯ ಶಕ್ತಿ, ಆ ದೇವಿ ಮಾಡಿದಂತ ಪೂಜೆ ಪುರಸ್ಕಾರ ನೋಡಿ ನಾನು ಬಹಳ ಧನ್ಯನಾದೆ. ಅದಕ್ಕೆ ನಾನು ನಮ್ಮ ಕಾರ್ಕಳ ನಮ್ಮ ನಾಯಕರಿಗೆ ಹೇಳೋದು, ಜಿಲ್ಲಾ ನಾಯಕರಿಗೆ ಹೇಳೋದು, ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಹಂಗೆ ಇರಬೇಕು. ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಅದನ್ನ ನೋಡೇ ಈ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಸೊ ಎಲ್ಲರನ್ನೂ ಕರ್ಕೊಂಡು ಹೋಗಿ ಬೇರೆ ಬೇರೆ ಎಲ್ಲಾ ಕಡೆನೂ ಒಂದು ಟೂರ್ ಮಾಡಿಸ್ಬಿಟ್ಟು ಕೊನೆಗೆ ಅದನ್ನೂ ಹೋಗಿ ನೀವು ತೋರಿಸಿ ಇಂಥ ಒಂದು ಭವ್ಯವಾದಂತ ಕೆಲಸವನ್ನ ಇಲ್ಲಿ ಬಿಜೆಪಿ ನಾಯಕರು ಮಾಡಿದ್ದಾರೆ ಅಂತ ಹೇಳಿ ತೋರಿಸಿದಾಗ ಮಾತ್ರ ಆಗ ಜನರಿಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ನಾನು ಹೇಳಿದೆ, ನಾವೇನಿದ್ರು ಯುವಕರ ಮೇಲೆ ಹೆಣ್ಮಕ್ಳ ಮೇಲೆ ಹೆಚ್ಚಿಗೆ ವಿಶ್ವಾಸವನ್ನು ಇಡಬೇಕು ಅಂತ ಹೇಳಿ ಅವತ್ತು ಅಧಿಕಾರ ತೆಗೆದುಕೊಂಡು ಹೇಳಿದೆ. ಇವತ್ತು ನನಗೆ ನಂಬಿಕೆ ಇದೆ, ಯುವಕರು ಹೆಣ್ಮಕ್ಳು ಮತ್ತೆ ನಮ್ಮನ್ನ ಕೈ ಬಿಡುವುದಿಲ್ಲ ಅನ್ನೋ ಮಾತಂತ ವಿಶ್ವಾಸ ಇದೆ. ಏನಾದ್ರು ತಪ್ಪಿತ್ತು ಅಂದ್ರೆ ನಾನು ನಮ್ಮೆಲ್ಲ ಕ್ಯಾಂಡಿಡೇಟ್ಗಳಿಗೂ ಹೇಳಿದ್ದೇನೆ, ನೀವೆಲ್ಲ ಇನ್ನೊಂದು 5-6 ತಿಂಗಳು ನಿಮ್ಗೆ ಟೈಮ್ ಕೊಡ್ತೀನಿ. ನೀವೆಲ್ಲ ಬೂತ್ಗಳಲ್ಲಿ ಮತ್ತೊಂದು ಈ ರೀತಿ ಯಾವ ರೀತಿ ಸಂಘಟನೆ ಮಾಡಬೇಕು, ಆ ಸಂಘಟನೆಗೆಲ್ಲ ನೀವೆಲ್ಲ ವ್ಯವಸ್ಥೆ ಆಗಬೇಕು. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲ ಅಂದ್ರೆ ಈ ದೇಶ ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಮಾತ್ರ ಈ ದೇಶಕ್ಕೆ ಒಗ್ಗಟ್ಟಾಗ್ಲಿಕ್ಕೆ ಸಾಧ್ಯ. ಸಂವಿಧಾನ ಯಾಕೆ ನಾವು ಇಷ್ಟು ಸಂವಿಧಾನ ಬಗ್ಗೆ ಹೇಳ್ತಾ ಇದೀವಿ ಅಂದ್ರೆ ನಮ್ಗೆ ಗ್ರಂಥ, ನಮ್ಮ ಗ್ರಂಥ ಏನಪ್ಪಾ ಅಂದ್ರೆ ನಾವು ಸಮಾನತೆಯಿಂದ ನೋಡ್ಬೇಕಾದ್ದು, ಸರ್ವ ಧರ್ಮವನ್ನ ನೋಡ್ಬೇಕಾದ್ದು. ಕುವೆಂಪುನವರು ಶಾಂತಿಯ ತೋಟ, ನಮ್ಮ ಶಾಂತಿಯ ತೋಟ ಇದು ಅಂತ ಹೇಳಿ ಕುವೆಂಪುರವರು ಹೇಳಿದ್ರು. ಒಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸಂಘಟನೆಯನ್ನ ಮಾಡಿದ್ದೀರಿ. ಬಿಸಿಲಲ್ಲಿ ಕೂಡಿಸಿದ್ರು ನನಗೂ ಗಾಬರಿ ಆಗ್ತಿತ್ತು, ಯಾಕಪ್ಪ ಕಾರ್ಯಕರ್ತ ಬಿಸಿಲಲ್ಲಿ ಅಂದ್ರೆ ನಿಮ್ಗೆಲ್ಲ ಸ್ವಲ್ಪ ರೂಢಿ ಇದೆ ಈ ಬಿಸಿಲಿನಲ್ಲಿ. ಈಗೇನು ಸಾಯಂಕಾಲ ತಾಳ್ಮೆಯಿಂದ ಆಯ್ತು. ಆದ್ರೆ ಒಂದು ಈ ಸಂದರ್ಭದಲ್ಲಿ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನನಗೆ ನಾವು ಕೊಟ್ಟಂತ ಕಾರ್ಯಕ್ರಮ ಬಿಜೆಪಿಯವರು ಯಾರು ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ನಮ್ಮ ಕೆಲಸ ಅವ್ರು ಹೇಳಿದಂಗೆ ಪ್ರತಿಯೊಂದು ಬೂತಲ್ಲಿ ಪ್ರತಿಯೊಂದು ಮನೆಗೆ ಜನರ ಹೃದಯಲ್ಲ ವ್ಯಕ್ತಿ ಪೂಜೆ ಮಾಡಕ್ಕೆ ತಾವು ಯಾರು ಯೋಚನೆ ಮಾಡಕ್ ಹೋಗ್ಬೇಡಿ. ಪಕ್ಷದ ಪೂಜೆ ಮಾಡಿ, ನಿಮ್ಗೆಲ್ಲ ಭಗವಂತ ಅವಕಾಶ ಕೊಡ್ತಾನೆ. ನನಗೆ ಭರವಸೆ ಇದೆ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ಕೊಡುವಂತ ಎಲ್ಲ ಸಂಕಲ್ಪವನ್ನ ನಾವು ಮಾಡ್ತೇವೆ. ಅದಕ್ಕೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಇದು ಚಿನ್ನ ಇದು ಕಾವೇರಿದೆ, ಬಡತನವೇ ಮೇಲಾಗಿದೆ, ನಮ್ಮತನವೇ ಮಂತಾಗಿದೆ. ರಣಧೀರರು ನುಡಿದಾಸರು ಉಳಿದಿರುವುದೇ ನಿಮ್ಮಿ ಹೊಯ್ಸಳರ ಕಿಡಿಗಳು, ನಮ್ಮದೆ ನುಡಿಸಿದ ಹರಿರಾಯರ ತೋಟಗಳು. ಕೇಳಿ ಈ ಪ್ರಾರ್ಥನೆಯ ಕೇಳಿ,
ಬೆಳೆಯಿರಿ, ದುಡಿಯಿರಿ, ಉಳಿಸಿರಿ. ಕನ್ನಡ ಮಂಡಲ ಮರಿಬೇಡ, ಹೋಗಿ ಮಾಡಿ, ಹೋಗಿ ಮಾಡಿ. ಹೆಂಡರು ಮರಿಬೇಡ, ಹೋಗಿ ಮಾಡಿ, ಹೋಗಿ ಮಾಡಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ತಿಳಿಸಲಿಯು ಈಗ ಸದಾ, ಈಗ ಸದಾ. ಕನ್ನಡ ಮಂಡಲು ಮರಿಬೇಡ, ಹೋಗಿ ಮಾಡಿ, ಹೋಗಿ ಮಾಡಿ. ಹೆಂಡಲು ಮರಿಬೇಡ, ಹೋಗಿ ಮಾಡಿ, ಹೋಗಿ ಮಾಡಿ. ಧನ್ಯವಾದಗಳು. ಪ್ರಮಾಣ ವಚನವನ್ನ ಬೋಧನೆ ಮಾಡ್ಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಎದ್ದು ನಿಂತು ಪ್ರಮಾಣ ವಚನವನ್ನು ತಗೊಳ್ತೀರಿ. ಆ ನಂತರ ಅವರ ಕೈಯಲ್ಲಿ ತಾವು ಶಾಲ್ ಅನ್ನ ಹಾಕಿಸಿಕೊಳ್ತೀರಿ. ಅದರಿಂದ ನೀವೆಲ್ಲರೂ ಕೂಡ ವಿವಿಧ ಘಟಕದ ಅಧ್ಯಕ್ಷರುಗಳು ದಯವಿಟ್ಟು ಗಮನಿಸಿ, ಮತ್ತೆ ಬಂದ್ರೆ ಅವಕಾಶ ಇಲ್ಲ. ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರಾಗಿರುವ, ಈ ವರ್ಷ ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಗೌರವಕ್ಕೆ ಪಾತ್ರರಾಗಿರುವ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಇವತ್ತು ಈ ಸಭೆಯನ್ನ ಸೇರ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕದ ಹೆಮ್ಮೆಯ ಪುತ್ರ, ಕಾರ್ಕಳವನ್ನ 6 ಬಾರಿ ಶಾಸಕರಾಗಿ ಪ್ರತಿನಿಧಿಸಿದವರು, ಕರ್ನಾಟಕ ರಾಜ್ಯದ ಅನೇಕ ಸಚಿವ ಸ್ಥಾನವನ್ನ ಅಲಂಕರಿಸಿದವರು, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು. ಸಂಸದ ಪೂರಕವಾದ ಸ್ವಾಗತವನ್ನು ಕೊಡ್ತೇನೆ. ವೇದಿಕೆಯಲ್ಲಿ ಮಂಜುನಾಥ ಪೂಜಾರಿ ಅವರು ಉಪಸ್ಥಿತರಿದ್ದಾರೆ. ಕೆಪಿಸಿಸಿ ಸದಸ್ಯರಾಗಿರುವ ಹೀರ ಕೃಷ್ಣ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ವೇದಿಕೆಯ ಬಲಭಾಗದಲ್ಲಿರುವ ವಿಜೃಂಭಣೆಯಿಂದ ನಾವು ಆಚರಿಸಬೇಕಾದಂತ ದಿವಸ. ನಮ್ಮ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾನ್ಯ ಅಧ್ಯಕ್ಷರು, ಈ ರಾಜ್ಯದ ಅತ್ಯಂತ ಪ್ರತಿಭಾವಂತ ಉತ್ಸುಕರಾದಂಥ ಉಪಮುಖ್ಯಮಂತ್ರಿಗಳು, ಮುಂದೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗುವವರು, ನಮ್ಮ ಈ ಒಂದು ಸಮಾರಂಭಗಳಲ್ಲಿ ಬಂದು, ಅದು ಸಮಾರಂಭ ಅವರನ್ನು ವಿಜೃಂಭಿಸತಕ್ಕಂಥ ಕಾರ್ಯಕ್ರಮ ಅಲ್ಲ. ನಮ್ಮ ಕಾರ್ಯಕರ್ತರು, ಬೂತ್ ಅಧ್ಯಕ್ಷರು ಅವರನ್ನು ವಿಜೃಂಭಿಸತಕ್ಕಂಥ ಒಂದು ವಿಶೇಷ, ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ವಿಶೇಷವಾದಂಥ ಕಾರ್ಯಕ್ರಮ ಅಂತೇಳಿ ನಾನು ಹೇಳಬೇಕಾಗಬೇಕು ಅಂತೇಳಿ ಮಾತು ಕೊಟ್ಟಿದ್ದೇವೆ. ನಾನು ಅವರ ಮಾತನ್ನು ನಾವು ಹೆಚ್ಚಾಗಿ ಇಲ್ಲಿ ಕೇಳಬೇಕು. ಈ ತನ್ನ ಮಧ್ಯೆ ನನಗೆ ಸನ್ಮಾನ ಅಂತೇಳಿ ಸುಭದ್ರ ಅವರಿಗೆ ಹೇಳಿದೆ, ನಾವು ಮಾಡಬೇಡಿ. ಯಾಕಂದ್ರೆ ಕಾರ್ಕಳದಲ್ಲಿ ಇಲ್ಲಿವರೆಗೆ ನಾನು ಶಾಸಕನಾಗಿ ಅನೇಕ ಪದವಿಗಳನ್ನು ಪಡೆದ ಮಂತ್ರಿಯಾಗಿ, ಕೊನೆಗೆ ಮುಖ್ಯಮಂತ್ರಿಯಾಗಿ 96ನೇ ಇಸ್ವಿಯಲ್ಲಿ ನನ್ನ ಶಾಸಕ ಪದವಿಯನ್ನು ಬಿಟ್ಟರು ಒಂದು ದಿವಸ ಕೂಡ ಒಂದು ಸನ್ಮಾನ ಕೂಡ ನಾವು ಮಾಡಿಸಿಲ್ಲ. ಆದ್ರಿಂದ ಅದಕ್ಕೆ ಅಪಾರವಾಗಿ ಈ ಕಾರ್ಯಕ್ರಮ ನೀವು ಮಾಡಲೇಬೇಡಿ ಅಂತೇಳಿ ನನಗೆ ಬಹಳ ಮುಜುಗರ ಆಗ್ತದೆ ಅಂತೇಳಿ ಹೇಳಿದೆ. ಆದರೂ ಕೂಡ ಅದು ಕೂಡ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಬಹಳ ಹಾಕಿಸಿದ್ದಾರೆ. ನಾನು ಒಂದು ವಿಷಯ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಈಗ ಇಬ್ಬರು ವೇದಿಕೆಯಲ್ಲಿದ್ದಾರೆ. ಒಬ್ಬರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮತ್ತೊಬ್ಬರು ಎಂ ಎಲ್ ರಾಜೇಂದ್ರ ಕುಮಾರ್ ಅವರು. ಎಂ ಎಲ್ ರಾಜೇಂದ್ರ ಕುಮಾರ್ ಅವರನ್ನ
ನಾನು ಪ್ರಥಮ ಬಾರಿ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಮಾಡಿದೆ. 7 ಬಾರಿ ಆಯ್ಕೆ ಆಲೋಚನೆ ಮಾಡಿ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ, ಉನ್ನತ, ಯಶಸ್ವಿ ಸಹಕಾರಿಯಾಗಿ ಮತ್ತು ಸಹಕಾರ ರತ್ನವನ್ನು ಪಡೆದಂಥವರು. ನನಗೆ ಬಹಳ ಹೆಮ್ಮೆ ಅಂತಂದ್ರೆ ನನ್ನ ಆಯ್ಕೆಯಲ್ಲಿ ತಪ್ಪು ಇಲ್ಲ ಅಂತೇಳಿ ನನಗೆ ಅನಿಸ್ತದೆ. ಆಮೇಲೆ ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರಪ್ರಥಮ ಅವರಿಗೆ MLA ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವನ. ಆದ್ರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ. ಜಾತಿಯ ಪಕ್ಷ ಅಲ್ಲ, ಇಲ್ಲಿ ಎಲ್ಲಾ ಪಕ್ಷದವರು ಇವರಿಗೆ ಅವಕಾಶ ಇದೆ. MLA ಇಡೀ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ. ಯಾಕಂದ್ರೆ ನಮ್ಮ ಗೋಪಾಲ್ ಭಂಡಾರಿ ಅವರು ಇರುವಾಗ ಅವರು ಸುಚೇತಾ ಶೆಟ್ಟಿ ಕೊಲೆಯನ್ನು ಅವರ ತಲೆಗೆ ಕಟ್ಟಿ ಅವರು ಸೋಲುವಂತೆ ಮಾಡಿದ್ರು. ಅದು ಸುನೀಲ್ ಕುಮಾರ್ ಅವರು ಮಾಡಿದ್ರು. ಅದೇ ಸುನೀಲ್ ಕುಮಾರ್ ಇವತ್ತು ಧರ್ಮದ ಹೆಸರಲ್ಲಿ ಅಪಚಾರವೆಂದು ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ನಕಲಿ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಸುಮಾರು 33 ಅಡಿ ಎತ್ತರ 15 ಟನ್ನಿನ ಕಂಚಿನ ಮೂರ್ತಿ ಅಂತ ಹೇಳಿ ಈ ರಾಜ್ಯದ ದೊರೆ ಮುಖ್ಯಮಂತ್ರಿಯನ್ನೇ ಕರೆಸಿ ಕಾರ್ಯಕ್ರಮ ಮಾಡಿ 3-4 ದಿವಸ ಶಾಲೆಯ ಮಕ್ಕಳು ಎಲ್ಲ ಇಡೀ ಜಿಲ್ಲಾಡಳಿತವನ್ನು ತನ್ನ ಹಕ್ಕುಬಸ್ಸಿಗೆ ತೆಗೆದುಕೊಂಡು ಇಡೀ ಜಿಲ್ಲಾಡಳಿತ ಯಂತ್ರವನ್ನು 6 ತಿಂಗಳು ಉಪಯೋಗಿಸಿ ನಿಷ್ಪ್ರಯೋಜಕವಾದ ಒಂದು ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಅವರನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಎಂಬ ಆಪಾದನೆಯನ್ನು ಮಾಡ್ತಿದ್ದಾರೆ. ನಮ್ಮ ಸರ್ಕಾರ ಇದೆ ಸರ್. ನಾವು ಯಾವತ್ತೂ ಬೆಂಗಳೂರಿಗೆ ಬಂದು ಹೋರಾಟ ಮಾಡಲಿಲ್ಲ. ಬೆಂಗಳೂರಿಗೆ ಸುಮಾರು 2,000 ಜನರನ್ನು ತಗೊಬಂದು ಪ್ರತಿಭಟನೆ ಮಾಡಿದ್ರೆ ಖಾಲಿ ಪರಶುರಾಮ ತೀರ್ಪಾಟನೆ ಅವ್ಯವಹಾರ ಅಥವಾ ಅದೊಂದು ಮೂರ್ತಿ ಅಪಚಾರ ಮಾಡಿದ್ದಾರೆ, ನಮ್ಮ ಇಡೀ ಭಾವನೆಗೆ ತೊಂದರೆ ಮಾಡಿದ್ದಾರೆ, ಅಥವಾ ಇಡೀ ಧರ್ಮವನ್ನು ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಿದ ವಿಷಯದಲ್ಲಿ ಮಾಡಿದ್ದೇವೆ. ಇವತ್ತು ತಾವು ನೋಡಿದಿರಿ, ಅದನ್ನು ಕೂಡಲೇ ತನಿಖೆ ಮಾಡಿ ಅದನ್ನು ಯಾರೆಲ್ಲ ತಪ್ಪಿಸಿದ್ದಾರೆ, ಅವರನ್ನು ಯಾರು ತಪ್ಪಿಸಿದ್ರು, ಸುನೀಲ್ ಕುಮಾರೇ ನೇರವಾಗಿ ತಪ್ಪಿಸಿದರು. ಅವ್ರಿಗೆ ಏನೆಲ್ಲ ಪರೀಕ್ಷೆ ಮಾಡಿ ಕೊಟ್ಟು ಪುನರಪಿ ಅಲ್ಲಿ ಒಂದು ಪೂರ್ತಿ ಪ್ರತಿಷ್ಠೆ ಆಗಿ ಅಲ್ಲಿ ಪ್ರವಾಸೋದ್ಯಮಕ್ಕೆ ಅದನ್ನು ಓಪನ್ ಮಾಡಿ ಕೊಡ್ಬೇಕಂತ ಈ ವೇದಿಕೆಯ ಮೂಲಕ ತಮ್ಮತ್ರಗಳನ್ನು ಕಳಕಳಿಯವಾಗಿ ವಿನಂತಿಸಿಕೊಳ್ತೇನೆ. ಮಾಡಬೇಕು. ಈ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಿಂದ ಪ್ರಾರಂಭಿಸಬೇಕಂತ ಇವತ್ತು ನಮ್ಮ ಕಾರ್ಯಕರ್ತರ ಸಮಾವೇಶಕ್ಕೆ ಸನ್ಮಾನ್ಯ ಇವತ್ತು ಸಾವಿರ ಸೀಮೆಯ ಒಡತಿ ಕಾಪು ಮಾರಿಯಮ್ಮ ದೇವಿಯ ಪ್ರತಿಷ್ಠಾ ದಿನ, ಬಹಳ ಮುಖ್ಯವಾದ ದಿನ. ನೀವೆಲ್ಲ ಎಣಿಸಬೇಕು. ನಮ್ಗೆ ಎಣಿಸುವಾಗ ರೋಮಾಂಚನವಾಗ್ತದೆ. ಸುಮಾರು 10 ವರ್ಷದಿಂದ ಆ ದೇವಸ್ಥಾನವನ್ನು ಕಟ್ಟುವ ಸಂಕಲ್ಪವನ್ನು ಮಾನ್ಯ ವಾಸುದೇವ ಶೆಟ್ಟಿ ಮತ್ತೆ ಎಲ್ಲ ತಂಡದವರು ಸೇರ್ಕೊಂಡು ಮಾಡ್ತಾ ಇದ್ರು. ಇವತ್ತು ಯೋಗ ಅಂದ್ರೆ ಮೊನ್ನೆ ಸಾಹೇಬ್ರ ಹತ್ರ ಕೇಳಿದೆವು ನಾವು, ವಿನಯ್ ಕುಮಾರ್ ಸೊರಕೆ ಅವರು. ಸರ್, ಇವತ್ತು ಪ್ರತಿಷ್ಠೆ ಇದೆ, ತಾವು ಇವತ್ತು 11 ಗಂಟೆ 5 ನಿಮಿಷದಲ್ಲಿ ಬರಬೇಕಂತ. ಅವರ ವಿಮಾನ 9 ಗಂಟೆ ಹೊರಡಲಿಕ್ಕಿತ್ತು, 10 ಗಂಟೆ ಬರಬೇಕು. ಸಮಯಕ್ಕೆ ಸರಿಯಾಗಿ ಎಲ್ಲವೂ ಬಂದ್ರೆ ಮಾತ್ರ ಬರುವುದು. ತಾಯಿಯ ಪ್ರತಿಷ್ಠೆ ಆಗಿ ಅವರು ಆರತಿ ತಗೊಂಡ ಮೊದಲ ಪ್ರಸಾದವನ್ನು ತಗೊಂಡೋಗಿ ಯಾರಂದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕಾಪು ಮಾರಿಯಮ್ಮ ದೇವಸ್ಥಾನ ಹೇಳಿಕೆ ಅತ್ಯಂತ ಸಂತೋಷವಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಒಂದು ನಮ್ಗೆ ರೋಮಾಂಚನ ಆಗ್ತಾ ಇದೆ. ತುಂಬಾ ಇವತ್ತು ಬಂದು ಎಲ್ಲ ಕಾರ್ಯಕರ್ತರಿಗೂ ಪಂಚಾಯತ್ ಸಮಿತಿ, ಮಂಡಲ ಸಮಿತಿ ಅಧ್ಯಕ್ಷರ ಮನೆಗೂ ಸಹಿತ ಕಾಂಗ್ರೆಸ್ಸಿನ 5 ಯೋಜನೆಗಳನ್ನು ತಲುಪಿಸಿ ಇಲ್ಲಿಗೆ ಬಂದಿದ್ದಾರೆ ಎನ್ನುವ ಸತ್ಯವನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಹಿತ ಹುಂಬೆಗೆ ದಾನೆ ಹಾಕೊಂಡು ಮಾರಾಯ ಎಂಕ್ಳಿಗೆ ಮಾತ್ರ ಕಾಂಗ್ರೆಸ್ ಬೆನಿಫಿಟ್ ಬರ್ತದೆ, ಆಂಡಲ ಹುಂಬೆ ಇಂಚ ಪಾತೇರು ಅಂತ ಹೇಳಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ಏನು ಹೇಳಿದ್ದೇವೋ ಅದನ್ನ ಕೊಟ್ಟು ನಾವು ಇದ್ದೇವೆ ನಿಮ್ಮ ಜೊತೆಗೆ ಅಂತ ಹೇಳಿ ಸಾಕ್ಷೀಕರಿಸಲಿಕ್ಕೆ ಬಂದಿದ್ದಾರೆ. ಯಾವ ಕಾರ್ಯಕರ್ತರು ಸಹಿತ ಇಲ್ಲಿಯ ಪುಂಡಾಟಿಕೆ ವಿಚಾರಗಳಿಗೆ ಬೆದರೋದು ಬೇಡ. ಉದಯ್ ಕುಮಾರ್ ಶೆಟ್ರು ನೇರವಾದ ರಾಜಕಾರಣವನ್ನು ಮಾಡಿದ್ದಾರೆ. ಜಾತಿಯ ಪಕ್ಷ ಅಲ್ಲ, ಇಲ್ಲಿ ಎಲ್ಲಾ ಪಕ್ಷದವರು ಇವರಿಗೆ ಅವಕಾಶ ಇದೆ. MLA ಜನ ಉಂಬೆ ಕಲ್ಲುವೆ 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 ಅಂತ ಹೇಳುವ ರೀತಿಯ ಸಂದರ್ಭ ನಿರ್ಮಾಣ ಆಗಿದೆ. ಅದನ್ನ ಮತ್ತೆ ಸರಿ ಮಾಡಿಕೊಡ್ತಕ್ಕಂಥ ಧರ್ಮಬೀರು ರಾಜಕಾರಣಿಗಳು ಕಾಂಗ್ರೆಸ್ನಲ್ಲಿ ಇದ್ದಾರೆ ಅನ್ನುವಂತ ಅರ್ಥವನ್ನು ಮಾಡ್ಕೋಬೇಕು ಅನ್ನುವ ಸಂಗತಿಯನ್ನು ಹೇಳಿ ಇಷ್ಟೊಂದು ಇಡೀ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ. ಯಾಕಂದ್ರೆ ನಮ್ಮ ಗೋಪಾಲ್ ಭಂಡಾರಿ ಅವರು ಇರುವಾಗ ಅವರು ಸುಚೇತಾ ಶೆಟ್ಟಿ ಕೊಲೆಯನ್ನು ಅವರ ತಲೆಗೆ ಕಟ್ಟಿ ಅವರು ಸೋಲುವಂತೆ ಮಾಡಿದ್ರು. ಅದು ಸುನೀಲ್ ಕುಮಾರ್ ಅವರು ಮಾಡಿದ್ರು. ಅದೇ ಸುನೀಲ್ ಕುಮಾರ್ ಇವತ್ತು ಧರ್ಮದ ಹೆಸರಲ್ಲಿ ಅಪಚಾರವೆಂದು ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ನಕಲಿ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಸುಮಾರು 33 ಅಡಿ ಎತ್ತರ 15 ಟನ್ನಿನ ಕಂಚಿನ ಮೂರ್ತಿ ಅಂತ ಹೇಳಿ ಈ ರಾಜ್ಯದ ದೊರೆ ಮುಖ್ಯಮಂತ್ರಿಯನ್ನೇ ಕರೆಸಿ ಕಾರ್ಯಕ್ರಮ ಮಾಡಿ 3-4 ದಿವಸ ಶಾಲೆಯ ಮಕ್ಕಳು ಎಲ್ಲ ಇಡೀ ಜಿಲ್ಲಾಡಳಿತವನ್ನು ತನ್ನ ಹಕ್ಕುಬಸ್ಸಿಗೆ ತೆಗೆದುಕೊಂಡು ಇಡೀ ಜಿಲ್ಲಾಡಳಿತ ಯಂತ್ರವನ್ನು 6 ತಿಂಗಳು ಉಪಯೋಗಿಸಿ ನಿಷ್ಪ್ರಯೋಜಕವಾದ ಒಂದು ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಅವರನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಎಂಬ ಆಪಾದನೆಯನ್ನು ಮಾಡ್ತಿದ್ದಾರೆ. ನಮ್ಮ ಸರ್ಕಾರ ಇದೆ ಸರ್. ನಾವು ಯಾವತ್ತೂ ಬೆಂಗಳೂರಿಗೆ ಬಂದು ಹೋರಾಟ ಮಾಡಲಿಲ್ಲ.
ಬೆಂಗಳೂರಿಗೆ ಸುಮಾರು 2,000 ಜನ ತಗೊಬಂದು ಪ್ರತಿಭಟನೆ ಮಾಡಿದ್ರೆ ಖಾಲಿ ಪರಶುರಾಮ ತೀರ್ಪಾಟನೆ ಅವ್ಯವಹಾರ ಅಥವಾ ಅದೊಂದು ಮೂರ್ತಿ ಅಪಚಾರ ಮಾಡಿದ್ದಾರೆ, ನಮ್ಮ ಇಡೀ ಭಾವನೆಗೆ ತೊಂದರೆ ಮಾಡಿದ್ದಾರೆ, ಅಥವಾ ಇಡೀ ಧರ್ಮವನ್ನು ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಿದ ವಿಷಯದಲ್ಲಿ ಮಾಡಿದ್ದೇವೆ. ಇವತ್ತು ತಾವು ನೋಡಿದಿರಿ, ಅದನ್ನು ಕೂಡಲೇ ತನಿಖೆ ಮಾಡಿ ಅದನ್ನು ಯಾರೆಲ್ಲ ತಪ್ಪಿಸಿದ್ದಾರೆ, ಅವರ ಯಾರು ತಪ್ಪಿಸಿದ್ರು, ಸುನೀಲ್ ಕುಮಾರೇ ನೇರವಾಗಿ ತಪ್ಪಿಸಿದರು. ಅವ್ರಿಗೆ ಏನೆಲ್ಲ ಪನಿಷ್ಮೆಂಟ್ ಕೊಟ್ಟು ಪುನರಪಿ ಅಲ್ಲಿ ಒಂದು ಪೂರ್ತಿ ಪ್ರತಿಷ್ಠೆ ಆಗಿ ಅಲ್ಲಿ ಪ್ರವಾಸೋದ್ಯಮಕ್ಕೆ ಅದನ್ನು ಓಪನ್ ಮಾಡಿ ಕೊಡ್ಬೇಕಂತ ಈ ವೇದಿಕೆಯ ಮೂಲಕ ತಮ್ಮ ಹತ್ರ ನಾನು ಕಳಕಳಿಯವಾಗಿ ವಿನಂತಿಸಿಕೊಳ್ತೇನೆ. ಯಾರು